ಧ್ಯಾನ ಅಂದರೆ ಏನು? ಧ್ಯಾನ ಅನ್ನುವಂಥ ಶಬ್ದವನ್ನು ನಾವು ಸುಮ್ಮನೆ ಕಣ್ಮುಚ್ಚಿ ಕೂತ್ಕೊಳ್ಳೋದಕ್ಕೋ ಅಥವಾ ಇತ್ತೀಚಿನ ದಿನಗಳಲ್ಲಿ ಧ್ಯಾನ ಅನ್ನೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಅಲ್ವಾ? ಇತ್ತೀಚಿನ ದಿನಗಳಲ್ಲಿ ಧ್ಯಾನ ಅಂದರೆ ಎಲ್ಲರೂ ಧ್ಯಾನ ಮಾಡುವವರೇ, ಎಲ್ಲರೂ ಕೂಡ ಧ್ಯಾನ ಮಾಡ್ತೀನಿ ಅಂತ ಅನ್ನೋರೇ ಆಗಿದ್ದಾರೆ. ಆದರೆ ನಿಜವಾದ ಅರ್ಥದಲ್ಲಿ ಧ್ಯಾನಾವಸ್ಥೆ ಅನ್ನುವಂಥದ್ದು ನಮ್ಮ ಅಭ್ಯಾಸದ ತುಂಬ ಮುಂದುವರಿದ ಭಾಗ. ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ, ಈ ಯಮ ನಿಯಮವನ್ನು ದಾಟೋದೇ ಕಷ್ಟ. ಅದರ ನಂತರದಲ್ಲಿ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇದೆಲ್ಲ ಲೌಕಿಕ ಅಭ್ಯಾಸಗಳು. ಇದನ್ನು ದಾಟಿ ಆ ಪ್ರತ್ಯಾಹಾರ ಅನ್ನೋದು ಒಂದು ಬ್ರಿಡ್ಜ್ ಇದ್ದ ಹಾಗೆ. ಯಮ ನಿಯಮ ಆಸನ ಪ್ರಾಣಾಯಾಮಗಳನ್ನ ದಾಟಿ ಆ ಪ್ರತ್ಯಾಹಾರ ಅನ್ನೋ ಬ್ರಿಡ್ಜನ್ನು ದಾಟಿ ತದನಂತರ ಬರೋದು ಧಾರಣ, ಧ್ಯಾನ, ಸಮಾಧಿ. ಹಾಗೆ ಅಂತ ಇದೆಲ್ಲ ಒಟ್ಟಿಗೆ ಮಾಡೋಕ್ಕಾಗಲ್ವಾ? ಖಂಡಿತ ಆಗುತ್ತೆ. ಅಥವಾ ಈಗ ಧ್ಯಾನಕ್ಕೆ ಹೋದಾಗ ಮೊದಲಿಂದೆಲ್ಲ ಬಿಟ್ಟು ಮುಂದೆ ಹೋಗಿರ್ತೀವ, ಹಾಗೂ ಅಲ್ಲ. ಇದೆಲ್ಲದನ್ನು ಅಡಾಪ್ಟ್ ಮಾಡ್ಕೊಳ್ತಾ ಹೋಗಬೇಕು. ಒಂದೊಂದಾಗಿ ನಮ್ಮೊಳಗೆ ಇದನ್ನು ಇನ್ಕಲ್ಕೇಟ್ ಮಾಡ್ಕೊಳ್ತಾ ಹೋಗುವಂಥದ್ದು. ಸೊ ಧ್ಯಾನ ಅಂತ ಬಂದಾಗ ನಮ್ಮ ಜ್ಞಾನಮಯ ಕೋಶಕ್ಕೆ ಎಸ್ಪೆಷಲಿ ಪ್ರತಿ ಕ್ಷಣದ ಅರಿವನ್ನು ಏನಿದೆ ಆ್ಯಸ್ ಇಟ್ ಈಸ್ ಆಬ್ಸಲ್ಯೂಟ್ ವಾಸ್ತವತೆಯನ್ನು ಬದುಕೋದು ಧ್ಯಾನ. ಈ ಕ್ಷಣದಲ್ಲಿ ಈಗಿದ್ದೀನಲ್ವಾ, ಇಲ್ಲೇನಿದೆ, ಈ ಕ್ಷಣದಲ್ಲಿ ಏನು ಮಾಡ್ತಿದ್ದೀನಿ ಅಷ್ಟನ್ನು ಮಾತ್ರ ಬದುಕೋದು ಧ್ಯಾನ. ಧ್ಯಾನ ಅಂತಂದರೆ ಯಾವಾಗಲೂ ಎಲ್ಲೋ ರೂಮಲ್ಲಿ ಕೂತ್ಕೊಂಡು ಬಾಗಿಲು ಹಾಕ್ಕೊಂಡು ಮುದ್ರೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ತಾಸುಗಟ್ಟಲೆ ಕೂತಿರೋದಷ್ಟೇ ಧ್ಯಾನ ಅಂತ ದಯವಿಟ್ಟು ತಪ್ಪು ತಿಳಿಬೇಡಿ. ಏನು ಕೆಲಸ ಮಾಡ್ತಿದ್ದೀರಾ, ಯಾವುದೇ ಸನ್ನಿವೇಶ ಇರಲಿ, ಯಾವುದೇ ರೀತಿಯಂತಹ ವ್ಯಕ್ತಿಗಳಿರಲಿ ಸುತ್ತಲೂ, ನಿಮಗೆ ಈ ಕ್ಷಣದ ಒಂದು ಅವೇರ್ನೆಸ್ ಇದ್ದರೆ, ನಿಮ್ಮ ಅಸ್ತಿತ್ವದ, ನಿಮ್ಮ ಒಳಗಿನ ಕಣ್ಣು ಅಂತೇನು ಹೇಳ್ತೀವಿ, ನಿಮ್ಮ ಅಸ್ತಿತ್ವದ ಪ್ರಜ್ಞೆ ಇದ್ದರೆ ಅದು ಧ್ಯಾನ. ಈಗ ನಾವು ಇಲ್ಲಿ ಪ್ರಜ್ಞಾವಸ್ಥೆ ಅಂತಂದಾಗ ನನ್ನ ಹೆಸರು, ನನ್ನ ಮನೆ, ನನ್ನ ಜಾತಿ, ನನ್ನ ಪ್ರತಿಷ್ಠೆ, ನನ್ನ ಕೆಲಸ, ನನ್ನನ್ನು ಈ ಹೊರ ಜಗತ್ತು ಯಾವ ರೀತಿಯಲ್ಲಿ ನನ್ನನ್ನು ನೋಡುತ್ತೆ, ನಾವು ಅದೇ ರೀತಿ ನಮ್ಮನ್ನು ನೋಡ್ಕೋತೀವಿ ಅಲ್ವಾ? ನಿಜ ಅರ್ಥದಲ್ಲಿ ಹೇಳಿ, ನಿಮ್ಮನ್ನು ನೀವು ನೋಡೋದು ಹೆಂಗೆ? ಹೊರ ಜಗತ್ತು ನಿಮ್ಮನ್ನು ದಪ್ಪ ಅಂತ ನೋಡಿದ್ರೆ ಓ ನಾನು ದಪ್ಪ. ನಿಮಗೆ ನೀವು ಹೆಂಗೆ ಕಾಣಿಸ್ತಿದ್ರೆ ಸಂಬಂಧ ಇಲ್ಲ. ಹೊರ ಜಗತ್ತು ನಿಮ್ಮನ್ನು ಕೆಟ್ಟವರು ಅಂತಂದರೆ ನಾನು ಅಷ್ಟು ಕೆಟ್ಟವಳ, ಎಲ್ಲರೂ ನನಗೆ ಯಾಕೆ ಕೆಟ್ಟವಳು ಅಂತಿದ್ದಾಳೆ. ಎಷ್ಟೊಂದು ಸತಿ ನಿಮ್ಮನ್ನು ನೀವು ನಿಮ್ಮ ದೃಷ್ಟಿಯಲ್ಲಿ ನೋಡೋದೇ ಇಲ್ಲ, ಅಥವಾ ವಾಸ್ತವ ದೃಷ್ಟಿಯಲ್ಲಿ ನೋಡೋದಿಲ್ಲ. ವಾಸ್ತವವಾಗಿ ನಾನೇನು, ವಾಸ್ತವವಾಗಿ ನನ್ನ ಅಸ್ತಿತ್ವ ಏನು ಅನ್ನೋದನ್ನು ನೋಡೋದೇ ಇಲ್ಲ. ಸಮಾಜದ ಅಥವಾ ಹೊರಗಿನ ದೃಷ್ಟಿಯಲ್ಲಿ ನಿಮ್ಮನ್ನು ನೀವು ನೋಡ್ತಾ ಇರ್ತೀರ. ಆ್ಯಂಡ್ ಅದರಿಂದಾಗಿ ಏನಾಗುತ್ತೆ, ನೀವು ಧ್ಯಾನಾವಸ್ಥೆಯಲ್ಲಿ ಕೂಡ ಒಂದು ಇಮ್ಯಾಜಿನೇಷನಲ್ಲೇ ಇರ್ತೀರ, ಅಥವಾ ಧ್ಯಾನಾವಸ್ಥೆಯಂತ ಹೋದಾಗ ಕೂಡ ನೀವು ಒಂದು ಕಲ್ಪನಾ ವ್ಯೂಹದಲ್ಲಿ ಸಿಕ್ಕಾಕೊಂಡಿರ್ತೀರ, ನಿಮ್ಮದೇ ಕಲ್ಪನೆಯಲ್ಲಿ ಬದುಕ್ತಿರ್ತೀರ. ಅದು ಧ್ಯಾನ ಅಲ್ಲ. ವಾಸ್ತವತೆಯ ನಿಜ ಚಿತ್ರಣ, ನಿಜವಾಗಿ ಏನು ವಾಸ್ತವ, ಈ ಕ್ಷಣದ ಅರಿವೇನಿದೆ, ಯಾರು ನನ್ನವರಲ್ಲ, ಯಾರು ಪರ್ಮನೆಂಟ್ ಅಲ್ಲ, ಯಾವುದು ಪರ್ಮನೆಂಟಾಗಿ ಉಳ್ಕೊಳ್ಳಲ್ಲ. ಈ ದ್ವೇಷನೂ ಪರ್ಮನೆಂಟಾಗಿ ಉಳ್ಕೊಳ್ಳಲ್ಲ, ಈ ಪ್ರೀತಿನೂ ಪರ್ಮನೆಂಟಾಗಿ ಉಳ್ಕೊಳ್ಳಲ್ಲ. ಎಲ್ಲದೂ ಒಂದೊಂದು ಕಾಲಕ್ಕೆ ತಾನಾಗಿ ಡಿಸಾಲ್ವ್ ಆಗಿ ಹೋಗುವಂಥದ್ದು. ಈ ಕ್ಷಣಕ್ಕೆ ಅದು ಕಾಣಿಸ್ತಾ ಇದೆ ನನ್ನ ಎದುರು ಅಷ್ಟೇ ಅನ್ನುವಂಥ ರಿಯಾಲಿಟಿ ಅರ್ಥ ಮಾಡಿಸೋದು ಧ್ಯಾನ. ನಿಮ್ಮೊಳಗಿನ ನಿಮ್ಮನ್ನು ಅರಿಯಲಿಕ್ಕೆ ಅಂತ ನೀವು ಒಳಮುಖದ ಜರ್ನಿಯನ್ನು ಶುರು ಮಾಡೋದು ಧ್ಯಾನ. ಹೊರಗಡೆ ಜಗತ್ತು, ಹೊರಗಡೆ ಇದೆ, ಹೊರಮುಖವಾಗಿ ಹೋಗ್ತಾ ಇದ್ದಂಥ ಈ ಎಲ್ಲ ನಮ್ಮ ಇಂದ್ರಿಯವನ್ನು, ಮನಸ್ಸನ್ನು ಒಳಮುಖಕ್ಕೆ ತೆಗೆದುಕೊಂಡು ಹೋಗಿ ನಿಮ್ಮ ಈ ಒಂದು ಅನ್ನಮಯ ಕೋಶದ ಮೂಲಕ ಪ್ರಾಣಚೈತನ್ಯ, ಮನೋಮಯ ಕೋಶ, ಜ್ಞಾನಮಯ ಕೋಶ, ಆನಂದಮಯ ಕೋಶ ಮೀರಿ ಒಳಗಿರುವಂತಹ ಆತ್ಮದ ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಹೋಗುವ ಜರ್ನಿ ಅದು. ಈ ಜರ್ನಿಯಲ್ಲಿ ನಿಮಗೆ ನಿಮ್ಮ ವಾಸ್ತವತೆಯ ಅರಿವು ಪ್ರತಿ ಕ್ಷಣ ಇರಬೇಕು. ದ ಮೊಮೆಂಟ್, ಒಂದು ಕ್ಷಣಕ್ಕಾದರೂ ನೀವು ವಾಸ್ತವತೆಯಿಂದ ವಿಚಲಿತ ಆಗಿಬಿಟ್ರೆ ಧ್ಯಾನಾವಸ್ಥೆಯಿಂದ ಹೊರಬಂದುಬಿಡ್ತೀರ. ಮತ್ತೆ ಆ ರೀತಿ ವಿಚಲಿತವಾಗದೆ ಒಳಗೆ ಹೋಗುವಂತಹ ಕಲೆ, ಒಳಗೆ ಹೋಗುವಂತಹ ಒಂದು ಪ್ರಕ್ರಿಯೆಯನ್ನು ಧ್ಯಾನ ಅಂತ ಹೇಳ್ಬೋದು. ಸೊ ಧ್ಯಾನವನ್ನು ಮಾಡ್ತಾ ಹೋದಂತೆ ನಿಮ್ಮ ಜೀವನ ಇನ್ನಷ್ಟು ಸುಲಭವಾಗಬೇಕೇ ಹೊರತು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನಿಮ್ಗೆ ಇನ್ನೂ ಬೇರೆಯವ್ರ ಮೇಲೆಲ್ಲ ಕೋಪ ಬರ್ತಾ ಇದೆ, ಇನ್ನು ನಿಮಗೆ
ಅವರೆಲ್ಲ ಬೇರೆಯವರೆಲ್ಲ ಮಾಡೋ ತಪ್ಪು ನಾನು ಮಾಡೋದು ಒಂದೇ ಸರಿ ಅಂತ ಅನ್ನಿಸ್ತಿದೆ ಅಂತಂದರೆ ಎಲ್ಲೋ ನೀವು ಧ್ಯಾನದ ಹೆಸರಲ್ಲಿ ತಪ್ಪು ತಿಳ್ಕೊತಾ ಇದ್ದೀರಾ ಅಂತ ಅರ್ಥ. ಧ್ಯಾನ ಅನ್ನುವಂಥದ್ದು ನಿಮಗೆ ಸರಿ ತಪ್ಪು ಯಾವುದೂ ಇಲ್ಲ ಅನ್ನೋದ ರಿಯಾಲಿಟಿಯನ್ನು ಅರ್ಥ ಮಾಡಿಸುತ್ತೆ. ಎಲ್ಲೆಲ್ಲರೂ ಅವರ ಪಾತಲ್ಲಿ ಅವ್ರು ಹೋಗ್ತಿದ್ದಾರೆ, ಅವ್ರವ್ರ ದೃಷ್ಟಿಕೋನದಲ್ಲಿ ಅವರಿಗೆ ಸರಿ ಅನಿಸಿದ್ದನ್ನು ಮಾಡ್ತಿದ್ದಾರೆ ಹೊರತಾಗಿ ನನ್ನ ದೃಷ್ಟಿಕೋನಕ್ಕೆ ತಕ್ಕಂತೆ ಅವ್ರು ಬದುಕ್ತಾ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಸೋದು ಧ್ಯಾನ. ಯಾರು ಏನೇ ಮಾಡಿದರೂ ಅವರವರಿಗೆ ಅವರದೇ ಆದಂತಹ ಒಂದು ಕಾರಣ ಇರುತ್ತೆ. ನನ್ನ ದೃಷ್ಟಿಕೋನದ ಪ್ರಕಾರ ನಾನೆಲ್ಲರಿಗೆ ಸರಿ ತಪ್ಪು ಟ್ಯಾಗ್ ಹಾಕೋ ಅಗತ್ಯ ಇಲ್ಲ ಅಂತ ಹೇಳ್ಕೊಡೋದು ಧ್ಯಾನ. ಹೊರಗಡೆ ಸನ್ನಿವೇಶ ಹೀಗೆ ಇರಲಿ, ಒಳಗಡೆಯಿಂದ ನನ್ನನ್ನು ನಾನು ಅರ್ಥಕೊಂಡಾಗ ನನ್ನ ನಿಜ ವಾಸ್ತವತೆಯನ್ನು ಅರ್ಥಕೊಂಡು ಸದಾಕಾಲ ಆನಂದಾವಸ್ಥೆಯಲ್ಲಿ ಇರಲಿಕ್ಕೆ ಸಹಾಯ ಮಾಡೋದು ಧ್ಯಾನ. ಬೇಜಾರಾಗಲಿ, ದುಃಖ ಆಗಲಿ, ಕೋಪ ಬರಲಿ, ಅಹಂಕಾರವೇ ಬರಲಿ, ಎಲ್ಲದನ್ನು ಒಂದು ಸೂಕ್ತವಾದ ರೀತಿಯಲ್ಲಿ ವ್ಯಕ್ತಪಡಿಸೋದನ್ನು ಕಲಿಸೋದು ಧ್ಯಾನ. ಪ್ರತಿ ಕ್ಷಣದಲ್ಲಿ ಆ ಕ್ಷಣದಲ್ಲಿ ನೀವು ಬದುಕೋದನ್ನು ಕಲಿಯೋದು ಧ್ಯಾನ. ನಿಮ್ಮ ಒಪ್ಪಿಗೆ ಇಲ್ಲದೆ, ನಿಮ್ಮ ಪರವಾನಿಗೆ ಇಲ್ಲದೆ, ನಿಮ್ಮ ಯಾವ ಇಂದ್ರಿಯಗಳು ಯಾವುದೇ ಕ್ರಿಯೆಯಲ್ಲಿ ತೊಡಗಿಕೊಳ್ಳದೇ ಇರೋದು ಧ್ಯಾನ. ಹೀಗೆ ಧ್ಯಾನದ ಪರಿಕಲ್ಪನೆಯನ್ನು ಒಮ್ಮೆ ಬದಲಾಯಿಸಿಕೊಂಡು ನೋಡಿ, ಜೀವನ ತುಂಬ ಸುಂದರವಾಗತ್ತೆ. ಧ್ಯಾನ ಅನ್ನುವಂಥದ್ದು ಪರಿಕಲ್ಪನೆ ಕೇವಲ ಕಣ್ಮುಚ್ಚಿ ಕೂತು ಒಂದು 10 ನಿಮಿಷ, 20 ನಿಮಿಷ, 1 ತಾಸು ಕಣ್ಮುಚ್ಚಿ ಕೂತು ಬಾಕಿ ಇಡೀ ದಿನ ಅಸಮಾಧಾನದಲ್ಲಿ ಕಳೆಯೋದು ಧ್ಯಾನ ಅಲ್ವೇ ಅಲ್ಲ. ಧ್ಯಾನ ಅನ್ನುವಂಥದ್ದು ಪ್ರತಿ ಕ್ಷಣ, ಪ್ರತಿ ಒಂದು ನಿಮಿಷ, ಪ್ರತಿ ಗಂಟೆ, ಪ್ರತಿಯೊಂದು ಸನ್ನಿವೇಶ, ಪ್ರತಿಯೊಂದು ವ್ಯಕ್ತಿಗಳ ಜೊತೆಯಲ್ಲಿ, ಪ್ರತಿಯೊಂದು ಪರೀಕ್ಷೆಯಲ್ಲಿ, ಪ್ರತಿಯೊಂದು ದುಃಖದಲ್ಲಿ, ಪ್ರತಿಯೊಂದು ಸೋಲಿನಲ್ಲಿ, ಪ್ರತಿಯೊಂದು ಸನ್ಮಾನದಲ್ಲಿ, ಪ್ರತಿಯೊಂದು ಅವಮಾನದಲ್ಲಿ, ಪ್ರತಿಯೊಂದು ಗಳಿಗೆಯಲ್ಲಿ ನಿಮ್ಮ ವಾಸ್ತವತೆಯನ್ನು ಅರ್ಥಕೊಂಡು ಇದೆಲ್ಲವೂ ಕ್ಷಣಿಕ, ಇದು ಪರ್ಮನೆಂಟ್ ಅಲ್ಲ ಅನ್ನೋಂಥದ್ದನ್ನ ಅರ್ಥ ಮಾಡಿಕೊಂಡು ಈ ಕ್ಷಣದಲ್ಲಿ ಬದುಕೋದನ್ನು ಕಲಿಸೋದು ಧ್ಯಾನ.